മഞ്ചേശ്വരം കുഞ്ചത്തൂർ ഗവൺമെന്റ് വൊക്കേഷണൽ ഹയർ സെക്കൻഡറി സ്കൂളിൽ കായികമേള നടന്നു. ഓരോ കായിക ഇനങ്ങളിലുമുണ്ടായ വിദ്യാർത്ഥികളുടെ നിറഞ്ഞ സാന്നിധ്യം കായികമേളയെ ആവേശഭരിതമാക്കി. City Gold and Diamonds, Kerala and Karnataka, the glow of purity. ಶೈಕ್ಷಣಿಕ ವರ್ಷದ VHSS ಕುಂಜತ್ತೂರು ಶಾಲೆಯ ಪಥಸಂಚಲನ ಮೈದಾನದ ಎಡಭಾಗದಿಂದ ಆರಂಭಗೊಂಡು ಇದೀಗ ನಮ್ಮ ಮುಖ್ಯ ಅತಿಥಿಗಳಿಗೆ ಮತ್ತು ನಮ್ಮ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರಿಗೆ ಗೌರವವನ್ನು ಸೂಚಿಸುವಂತಹ ಕಾರ್ಯಕ್ರಮ ನಡೀತಾ ಇದೆ. SPC ಕಾಸರಗೋಡು ಜಿಲ್ಲೆಯಲ್ಲಿರುವಂತಹ SPCಯಲ್ಲಿ ಹೆಸರುವಾಸಿ ಮತ್ತು ಶಿಸ್ತುಬದ್ಧವಾದಂತಹ SPC ಎನ್ನುವಂತಹ ಹೆಸರಿಗೆ ಪ್ರಾಪ್ತವಾಗಿರುವಂತಹ VHSS ಕುಂಜತ್ತೂರು ಶಾಲೆಯ SPC ಯೂನಿಟ್ ಅವರು മഞ്ചേശ്വരം കുഞ്ചത്തൂർ ഗവൺമെന്റ് വൊക്കേഷണൽ ഹയർ സെക്കൻഡറി സ്കൂളിൽ ആവേശനിറവിൽ കായികമേള നടന്നു. സ്കൂൾ പ്രിൻസിപ്പൽ സുനിത KB പതാക ഉയർത്തിയതോടെയാണ് കായികമേളയ്ക്ക് തുടക്കമായത്. ഫിസിക്കൽ എഡ്യൂക്കേഷൻ ഡയറക്ടർ രഞ്ജിത്ത് കുമാർ SPC വിദ്യാർത്ഥിനി രശ്മിതയ്ക്ക് ഒളിമ്പിക് ദീപം കൈമാറി സ്കൂൾ കായികമേള ഉദ്ഘാടനം ചെയ്തു. ചടങ്ങിൽ PTA അസോസിയേഷൻ പ്രസിഡന്റ് മുഹമ്മദ് അഷ്റഫ്, PTA അംഗങ്ങൾ, SMC അംഗങ്ങൾ, അധ്യാപകർ, വിദ്യാർത്ഥികൾ എന്നിവർ പങ്കെടുത്തു. 1990 ಸೇರಿದ ನಂತರ ಇವತ್ತಿನವರೆಗೆ ಪ್ರತಿಯೊಂದು ಬ್ಯಾಚಿನಲ್ಲಿರುವಂಥ ಮಕ್ಕಳು ಮಂಗಲ್ಪಾಡಿ ಆಗಿರ್ಬೋದು, ಇಲ್ಲಿ ಆಗಿರ್ಬೋದು, ಯಾವುದೇ ವಿಷಯ ಬಂದರೂ, ಯಾವುದೇ ಮನೆಯಲ್ಲಿ ಎಂಥ ಫಂಕ್ಷನ್ ಇದ್ದರೂ ಆತ್ಮೀಯತೆಯಲ್ಲಿ ಕರೆಯುವಂಥ ಒಬ್ಬರು ಟೀಚರ್. ಯಾಕೆಂತ ಗೊತ್ತಿಲ್ಲ, ನಿಮ್ಮ ಸ್ನೇಹ ಆಗಿರ್ತದೆ ನನ್ನ ಒಂದೊಂದು ಉಸಿರು. ಮಕ್ಕಳೇ, ಜೀವನ ಅಂತ ಹೇಳೋದು ಯಾವ ಕಷ್ಟ ಕಾಲದಲ್ಲಿ ಪ್ರತಿಯೊಬ್ಬರಿಗೆ ಸಹಾಯ ಮಾಡಿಕೊಂಡು ತನ್ನ ಜೀವನವನ್ನು ಮತ್ತೊಬ್ಬರಿಗಾಗಿ ಅರ್ಧವಾಸಿಯಾದರೂ ಕೆಲವು ಸಮಯವನ್ನಾದರೂ ಉಪಯೋಗಿಸುವಂಥದ್ದು ಅದು ಜೀವನ ಆಗಿರ್ತದೆ. ಮಕ್ಕಳೇ, ನಿಮಗೆ ಎಲ್ಲ ವಿಧದ ಶುಭಾಶಯವನ್ನು ಈ ಪ್ರೋಗ್ರಾಮಿಗೆ ನೀಡುತ್ತಾ, ಇನ್ನು ನಾನು ಹೇಳಲಿಕ್ಕಿರೋದನ್ನು ನಂತರ ಕೊನೆಯಲ್ಲಿ ಹೇಳುವ. ಹೆಚ್ಚೇನು ಹೇಳೋದಿಲ್ಲ, ನೀವೆಲ್ಲ ಬಿಸಿನಲ್ಲಿದ್ದೀರಿ. ಏನೇ ಆಗಿದ್ರು ಒಳ್ಳೆಯದಾಗಲಿ ಮಕ್ಕಳೇ, ಒಳ್ಳೆಯ ಭವಿಷ್ಯ ನಿಮ್ಮದಾಗಲಿ. ಇವತ್ತು ಮತ್ತೊಂದು ಹೇಳ್ತಾ ಇದ್ದೇನೆ, ನಾನಿಲ್ಲಿ ನನ್ನ ಓಲ್ಡ್ ಸ್ಟೂಡೆಂಟ್ಸ್ಗಳನ್ನು ಕರೆದಿದ್ದೆ. ಸೈಫಾನ್ ಕುರಿತು ಹೇಳೋದಾದರೆ ಅವನನ್ನು ಕೂಡ ಹಾಗೆ ಪ್ರತಿಯೊಂದು ಹೆಜ್ಜೆಗೂ ಕರೆದುಕೊಂಡು ಹೋಗಿ ನೇಷನಲ್ನವರೆಗೆ ನಾನು ಮುಟ್ಟಿಸಿದೆ. 50 മീറ്റർ, 100 മീറ്റർ ഓട്ടം, റിലേ റേസ്, സ്റ്റാൻഡിംഗ് ബ്രോഡ് ജംപ്, ലോങ് ജംപ്, ബോൾ ത്രോ, ബോൾ കളക്ഷൻ റേസ് തുടങ്ങിയ വിവിധ കായിക മത്സരങ്ങൾ കായികമേളയുടെ ഭാഗമായി നടന്നു. ഓരോ കായിക ഇനങ്ങളിലും വിദ്യാർത്ഥികൾ ആവേശത്തോടെ പങ്കെടുത്തു. മത്സരങ്ങൾക്ക് കായികാധ്യാപിക അനിത PG, അധ്യാപകൻ സുരേഷ് ബളാൽ എന്നിവർ നേതൃത്വം നൽകി. അബ്ദുൽ റഹ്മാൻ ഉദ്യാവർ, ന്യൂസ് ബ്യൂറോ, മഞ്ചേശ്വരം.